ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ ನನ್ನ ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯಲೋದೆ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯಲೋದೆ ಬಳ್ಳೆ ಸೊಪ್ಪ ಕುಯ್ಯುವಾಗ ಎಳೆನಾರಿ ಬೆಳ್ಳಾಗಿದ್ದವನು ಯಾರು ಎಲೆನಾರಿ ಬೆಳ್ಳಾಗಿದ್ದವನು ಯಾರು ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಾಗಿದ್ದವನು ಯಾರು ಎಲೆನಾರಿ ಬೆಳ್ಳಾಗಿದ್ದವನು ಯಾರು ನನ್ನ ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಕುಕ್ಕರೆಯು ಮೇಯುತ್ತಿತ್ತು ಬಿಳಿದು ಬೆಳ್ಳನೆಯ ಕುಕ್ಕರೆಯು ಮೇಯುತ್ತಿತ್ತು ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ ಮುದೇವಿ ಅಲ್ಲಿ ಮುದ್ದೆ ಎಲ್ಲ ಮಾಡಿಕ್ಕಿರ್ಲಿಲ್ಲ ಇಕ್ಕ ನುಂಗಬೇಕಾಗಿತ್ತು ಅದಾದ್ಮೇಲೆ ಕಣಪ್ಪ ನೀನು ಹೋಗಿದ್ದು ಸಾರಿ ಅಮ್ಮ ಒಡೆಯಲಿಲ್ಲ ಬಡಿಯಲಿಲ್ಲ ಎಲೆಗೆಣ್ಣೆ ಮೈಯೆಲ್ಲ ಗಾಯಬೇಕೆ ಎಲೆಗೆಣ್ಣೆ ಮೈಯೆಲ್ಲ ಗಾಯಬೇಕೆ ಒಡೆಯಲಿಲ್ಲ ಬಡಿಯಲಿಲ್ಲ ಎಲೆಗೆಣ್ಣೆ ಮೈಯೆಲ್ಲ ಗಾಯಬೇಕೆ ಎಲೆಗೆಣ್ಣೆ ಮೈಯೆಲ್ಲ ಗಾಯಬೇಕೆ ಪ್ರಾಣದ ಪದ್ಮ ಪುರುಷ ಸೀಗೆಯ ಮೆಳೆಯನ್ನು ಗಾಡಿ ಬಂದೆ ಸೀಗೆಯ ಮೆಳೆಯನ್ನು ಗಾಡಿ ಬಂದೆ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆಗೆಣ್ಣೆ ಗಿಟ್ಟಿಕ್ಕ ಜಲ್ಲಿಗೋದೆ ಎಲೆಗೆಣ್ಣೆ ಗಿಟ್ಟಿಕ್ಕ ಜಲ್ಲಿಗೋದೆ ಅಡಿಕೆ ಇಲ್ಲ ಎಲೆಗೆಣ್ಣೆ ಬಾಯೆಲ್ಲ ಕೆಂಪಗೇಕೆ ಬಾಯೆಲ್ಲ ಕೆಂಪಗೇಕೆ ಎಲೆ ಇಲ್ಲ ಅಡಿಕೆ ಇಲ್ಲ ಎಲೆಗೆಣ್ಣೆ ಬಾಯೆಲ್ಲ ಕೆಂಪಗೇಕೆ ನಿನ್ನ ಬಾಯೆಲ್ಲ ಕೆಂಪಗೇಕೆ ನನ್ನ ಪ್ರಾಣದ ಪದ್ಮ ಪುರುಷ ತೊಂಡೆಯ ಹನ್ನೆರಡು ತಿಂದು ಬಂದೆ ಕೆಂಪುದು ತೊಂಡೆಯ ಹನ್ನೆರಡು ತಿಂದು ಬಂದೆ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆಗೆಣ್ಣೆ ಹಿಟ್ಟಿಕ್ಕ ಜಲ್ಲಿಗೋದೆ ಎಲೆಗೆಣ್ಣೆ ಹಿಟ್ಟಿಕ್ಕ ಜಲ್ಲಿಗೋದೆ ಬೈತೀಯ ಇವಾಗ ಕುಣಿತೀಯ ಬೆಣ್ಣೆ ಇಲ್ಲ ಎಲೆನಾರಿ ಮೈಯೆಲ್ಲ ಬೆಣ್ಣಗೇಕೆ ಎಲೆನಾರಿ ಮೈಯೆಲ್ಲ ನುಣ್ಣಗೇಕೆ ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ಎಲೆನಾರಿ ಮೈಯೆಲ್ಲ ನುಣ್ಣಗೇಕೆ ಎಲೆನಾರಿ ಮೈಯೆಲ್ಲ ನುಣ್ಣಗೇಕೆ ನನ್ನ ಪ್ರಾಣದ ಪದ್ಮ ಪುರುಷ ಗಾಣಿಗರ ಮಗುವ ಮುದ್ದಾಡಿ ಬಂದೆ ಗಾಣಿಗರ ಮಗುವ ಮುದ್ದಾಡಿ ಬಂದೆ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆಯಾರಿ ಹಿಟ್ಟಿಕ್ಕ ಜಲ್ಲಿಗೋದೆ ಎಲೆನಾರಿ ಹಿಟ್ಟಿಕ್ಕ ಜಲ್ಲಿಗೋದೆ ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯಲೋದೆ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯಲೋದೆ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಹಿಟ್ಟಿಕ್ಕ ಎಲ್ಲರೂ ಡ್ಯುಯೆಟ್ ರೌಂಡ್ ನ ಎಷ್ಟು ಎಂಜಾಯ್ ಮಾಡ್ಕೊಂಡು ಹಾಡ್ತಿದ್ದಾರೆ ಅಂದ್ರೆ ಓಕೆ ಎಸ್ತು ನಮ್ಮ ಎಲ್ಲೋಗಿದ್ದಮ್ಮ ಅದು ಬಂದೆ ಇವಾಗ
ಅದೇ ಎಲ್ಲೋಗಿದ್ದಮ್ಮ? ಕೆರೆಗೆ. ಇಲ್ಲ 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 ಬಳ್ಳೆ ಸೊಪ್ಪು ಕುಯ್ಕೊಬರಕ್ಕೆ ಹೋಗಿದ್ದೆ. ಹೊಸಿ ಹೆಸರು ಮಾಡ್ಬೇಕಾಗಿತ್ತು, ಬಸ್ಸಾರು ಮಾಡಿ ತುಂಬಾ ದಿವಸ ಆಯ್ತು. ನಮ್ಮ ಯಜಮಾನ ಬೇರೆ ಕೇಳ್ದ ಮುದ್ದೆ ಬಸ್ಸಾರು ಮಾಡು. ಬಾಯೆಲ್ಲ ಕೆಂಪೇಕಮ್ಮ. ಇಲ್ಲಮ್ಮ. ವಿಶ್ವ, ಮೇಡಮ್ ಹೇಗ ಅನ್ನಿಸ್ತು ನಮ್ ಕೆಸ್ತೂರಮ್ಮನ ಜೊತೆ ಪರ್ಫಾರ್ಮೆನ್ಸು? ಅಲ್ಲ ಮೇಡಮ್, ಇಟ್ಟು ಮಾಡ್ಬಿಟ್ಟು ಉಣ್ಣಕ್ಕೂ ಇಟ್ಬಿಟ್ಟು ಹುಡುಕಾಡ್ತೀನಿ, ಎಲ್ಲೂ ಸಿಗ್ತಾನೆ ಇಲ್ಲ ಮೇಡಮ್. ಎಲ್ಲೋದ್ಲು ಅಂತಂದ್ರೆ ಈ ಕಥೆಗಳು ಹೇಳ್ತಾವಳೆ ಮೇಡಮ್. ಈಗ ಮಾಡಿದ್ರೆ ಹಾಂ ಮೇಡಮ್. ಹಾಗೆ ಯಪ್ಪ ಅನುಮಾನ ಇದ್ರೆ ಬಿಟ್ಟೋಗು ಹೋಗು. ಹಾಂ, ಬಿಟ್ರೆ ನಾ ಕೆಟ್ಟಿ ಇಲ್ಲಿಂದ ನನ್ನ ಓಡಿಸ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಅಂಟ್ಕೊಂಡಿರ್ಬೇಕು. ಈ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸ್ ಬಡವಾಯ್ತು ಅನ್ನೋ ತರ ನನ್ನ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಇವ್ರು ಜಗಳ ಆಡ್ತಾ ಇದ್ದಾರೆ. ಅರ್ಚನಾ ಮ್ಯಾಮ್, ಯಪ್ಪ, ನಾನು ಇದಕ್ಕಿಂತ ಎಂಟರ್ಟೈನಿಂಗ್ ಆಗಿರೋಂಥದ್ದು ಪರ್ಫಾರ್ಮೆನ್ಸು ಈ ವೇದಿಕೆಯಲ್ಲೆಲ್ಲ ಯಾವ ವೇದಿಕೆಯಲ್ಲೂ ನೋಡಿರಲಿಲ್ಲಪ್ಪ. ಓ, ನಿಮ್ಮಿಬ್ಬರಿಗೂ ಏನಾರು ಇದ್ರ ಮೇಲೂ ಹತ್ಬಿಟ್ಟು ಚಪ್ಪಾಳೆ ಹೊಡ್ಯಕ್ಕೆ ಬಂದಿದ್ರೆ ಹೊಡೆದ್ಬಿಡ್ತಾ ಇದ್ದೆ. ಅಪ್ಪ ಅಲ್ಲ ಗೋವಿಂದರಾಜು, ದುಪ್ಪಟ ತೆಗ್ದಿವ್ರು ತಲೆ ಮೇಲೆ ಆಗಿದ್ರೆ ಇವು ಹೆದ್ರಕೊಂಡೇ ಬಿಟ್ರು. ಅಲ್ಲ ನೆಕ್ಸ್ಟ್ ಏನು ಮಾಡ್ಬಿಡ್ತಾವ ಪಾಪ ವಿಶ್ವಂಗ್ ಭಯ. ಇವರಂತೂ ತರಲೆ ಕಿತಾಪತಿ ಅವ್ರ ಕಣ್ಣಲ್ಲೇ ಇದೆ. ಅದು ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ನಕ್ಕು ನಿಜವಾಗ್ಲೂ ಇಲ್ಲೆಲ್ಲ ನೋವು ಬಂದೋಯ್ತು, ಅಷ್ಟು ನಕ್ಬಿಟ್ಟಿದ್ದೀನಿ ನಾನು. ಅವರಂತೂ ತರಲೆ ಕಿತಾಪತಿ. ವಿಶ್ವ ನಗದೆ ಹೆಂಗೆ ಹಾಡಿದ್ದು ಅಂತ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾಯಿದೆ. ಬಹಳ ಕಷ್ಟ ಇದು, ಬಹಳ ಚಾಲೆಂಜಿಂಗು. ಅದು ಅವ್ರು ಪ್ರತಿ ಸಾಲಲ್ಲೂ ಏನೋ ಒಂದು ಆನ್ಸರ್ ಬೇರೆ ಕೊಡ್ತಾರೆ. ಅವರೇನೋ ಹಾಡ್ತಾಯಿದ್ರೆ ನಿಂಗೆ ಗೊತ್ತಿಲ್ಲ ಮತ್ತೆ ಹಂಗೆ ಮಾಡ್ಬಿಡ್ತೀನಿ ಅಂತೆಲ್ಲ ಅಂದ್ಬಿಟ್ಟು ಭಾರಿ ಮಜಾ ಇತ್ತು. ಅಬ್ಬಾ, ಪ್ರತಿಯೊಂದು ಸಾಲು ಎಂಜಾಯ್ ಮಾಡಿದ್ದೀನಿ, ಪ್ರತಿಯೊಂದು ಸಾಲು ನಕ್ಕಿದ್ದೀವಿ. ಆ್ಯಂಡ್ ಈ ಒಂದು ನೀವು ನಟಿಸ್ಕೊಂಡು ಇವ್ರ ಫೀಮೇಲ್ ಪೋರ್ಷನನ್ನು ಹಾಗೆ ಸಾಫ್ಟ್ ಗಂಟ್ಲೆಲ್ಲ ಮಾಡಿಕೊಂಡು ಹಾಡಿಕೊಂಡು ಎಲ್ಲ ಮಾಡಿದ್ರು ಒಂದು ಕಡೆ ಇಬ್ಬರು ಇಷ್ಟು ನಗು ಎಲ್ಲ ಬರೋದನ್ನು ತಡ್ಕೊಂಡು ಒಂದು ಕಡೆ ಶ್ರುತಿ ತಪ್ಪದೆ ಆಡಿದ್ದೀರ. ಎಲೆ ಇಲ್ಲ, ಅಡಿಕೆ ಇಲ್ಲ, ಎಲೆ ಎಣ್ಣೆ, ಬಾಯೆಲ್ಲ ಕೆಂಪಗೇಕೆ, ನಿನ್ನ ಬಾಯೆಲ್ಲ ಕೆಂಪಗೇಕೆ. ನನ್ನ ಪ್ರಾಣದ ಪದ್ಮ ಪುರುಷ ತೊಂಡೆಯ 12 ತಿಂದು ಬಂದೆ, ತೊಂಡೆಯ 12 ತಿಂದು ಬಂದೆ. ಅದು ಹೇಗೆ ಗೋವಿಂದರಾಜು, ಒಂದೆರಡು ಸಲ ಎಲ್ಲ ಶಾರ್ಪ್ ಆಗಿಬಿಡೋದಲ್ವ ನಿಮ್ಮದು ಹಾಡು ಹೇಳುವಾಗ? ಇವತ್ತು ಇಷ್ಟೆಲ್ಲ ನಟನೆ ಮಾಡ್ಕೊಂಡು ಹಾಡಿದ್ರು ಒಂದು ಕಡೆ ಶ್ರುತಿ ತಪ್ಪದೆ ಹಾಡಿದ್ರಲ್ಲ, ಪಕ್ಕದಲ್ಲಿ ಡ್ಯುಯೆಟ್ ಹಾಡಕ್ಕೆ ಇನ್ನೊಂದು ಯಾರು ಇರ್ಬೇಕಾ ನಿಮಗೆ? ಹ್ಞೂ ಮೇಡಮ್, ಗಂಡಿದ್ನಲ್ಲ ಮನೆಗೆ ಹೋದ್ಮೇಲೆ ಒದ್ಗಿದ್ದಾನು ಅಂತ ಇದರಿಂದ ಹೊರಗಡೆನೆ ಬಂದಿಲ್ಲ ಪರಕಾಯ ಪ್ರವೇಶ. ಹೌದು, ಅಲ್ಲ ಅವ್ರು ಯಾವುದೇ ಹಾಡು ಹಾಡೋದಾದರೂ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿಬಿಡ್ತಾರೆ. ಅದು ವಿಚ್ ಇಸ್ ದ ಬೆಸ್ಟ್ ಥಿಂಗ್ ಎನಿ ಆರ್ಟಿಸ್ಟ್ ಕ್ಯಾನ್ ಡೂ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಬ್ಬರು ಅದ್ಭುತ ಅಲ್ಲ, ಇದು ಅತ್ಯದ್ಭುತ ಪ್ರದರ್ಶನ ನಿಮ್ಮಿಬ್ರದ್ದು. ಅದೇನೋ ಲಾಸ್ಟಲ್ಲಿ ಇವರು ಮೈಯೆಲ್ಲ ನುಣ್ಣಗೆ ಅವ್ರಿಗೆ ನಗು ಬರ್ತಿದೆ, ಅವ್ರಿಗೇನೆ ನಗು ತಡ್ಕೊಳಕ್ಕಾಗ್ತಿಲ್ಲ, ಕಷ್ಟಪಟ್ಕೊಂಡು ಆಮೇಲೆ ಎಲ್ಲ ಕುಣ್ಕೊಂಡು ಥರೋಲಿ ಎಂಟರ್ಟೈನಿಂಗ್. ಇದು ಫ್ಯಾಂಟಾಸ್ಟಿಕ್ ಅನ್ಮ್ಯಾಚ್ಡ್, ಇದು ಸೂಪರ್ಬ್. ಈ ಹಾಡು ಗಂಡ ಹೆಂಡತಿ ಮೇಲೆ ಅನುಮಾನ ಪಟ್ಟು ಕೇಳೋವಂಥ ಸಂದರ್ಭ ಹಳ್ಳಿಗಳಲ್ಲಿ ಅಲ್ವಾ? ಅದಕ್ಕೆ ಅವಳು ಎಷ್ಟು ಜಾಣ್ಮೆ ಉತ್ತರ ಕೊಡ್ತಾ ಹೋಗ್ತಾಳೆ ನೋಡಿ. ಜಾಣ್ಮೆ ಉತ್ತರ ಅಲ್ಲ, ಅದು ಸರಿಯಾದ ಉತ್ತರ. ಜಾಣ್ಮೆ ಅನ್ನೋದಕ್ಕಿಂತ ಸರಿಯಾದ ಉತ್ತರ. ಕರೆಕ್ಟ್, ನಾನು ಇಲ್ಲೋಗಿದ್ದೆ, ನಿನಗೆ ಯಾಕೋ ಅನುಮಾನದ ಪ್ರಾಣಿ ಯಾಕೋ ಅನುಮಾನ ಪಡ್ತೀಯಾ ಅಂತ. ಈ ಥರದ ಪ್ರಸಂಗಗಳ ಹಾಡುಗಳು ತುಂಬ ಜನಪದದಲ್ಲಿ ಸಿಗ್ತವೆ. ಈ ಪೌರಾಣಿಕ ನಾಟಕ ಎಲ್ಲ ನಡೀತಿತ್ತಲ್ಲ ಆಗ ಹಿಂದಿನ ಕಾಲದಲ್ಲಿ. ಇವಾಗ ಹೆಣ್ಮಕ್ಳೇ ಬಂದು ಅಭಿನಯ ಮಾಡ್ತಾರೆ. ಮೊದಲೆಲ್ಲ ಗಂಡು ಮಕ್ಕಳೇ ಸ್ತ್ರೀ ವೇಷಗಳನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡಿ. ಈಗ ಯಕ್ಷಗಾನದಲ್ಲೂ ಕೂಡ ಗಂಡು ಮಕ್ಕಳೇ ಸ್ತ್ರೀ ವೇಷವನ್ನು ಹಾಕ್ಕೊಂಡು ನರ್ತನ ಮಾಡ್ತಾರೆ. ನನಗೆ ವಿಶ್ವ ಗೋವಿಂದರಾಜ್ ಯಾವ ಆಂಗಲಲ್ಲಿ ಹುಡುಗಿ ಥರ ಕಾಣ್ತಾವನಯ್ಯಪ್ಪ. ಸರ್ ಊಹೆ ಮಾಡ್ಕೊಂಬಿಟ್ಟಿದ್ದೆ ಸರ್. ಅವರು ಎಲ್ಲ ಪಾರ್ಟ್ನು ಚೆನ್ನಾಗಿ ಮಾಡ್ತಾರಲ್ಲ ಸರ್, ಅದಕ್ಕೆ ಪಾತ್ರ ಚೆನ್ನಾಗಿ ಮಾಡ್ತಾರಲ್ಲ. ಆಮೇಲೆ ಈ ಹಾಡು ವಿಶೇಷ ಅನಿಸಿದ್ದೇನು ಗೊತ್ತಾ, ಮಧ್ಯದಲ್ಲಿ ಒಂದು ಕೌಂಟ್ರ್ ಕೊಡ್ತಿದ್ರಲ್ಲ. ಇಲ್ಲಿವರೆಗೂ ನಾವು ಹಾಡುಗಳನ್ನ ಹಾಡಿದ್ದೀವಿ, ಇದನ್ನು ಮನರಂಜನೆ ಇದೆ, ತುಂಬ ಚೆನ್ನಾಗಿದೆ. ಬಟ್ ಈ ಸಣ್ಣ ಕೌಂಟ್ರ್ ಕೊಡೋದು ಇದೆಯಲ್ಲ,
ಇದು ಅಡಿಷನ್ನು, ಇದಕ್ಕೆ ಇದು ಎಕ್ಸ್ಟ್ರಾ ಅಡಿಷನ್ನು, ಇನ್ನು ಮುಂದೆ ಈ ಥರದ್ದು ಮಾಡ್ಬೋದು ಅನ್ನೋದಕ್ಕೆ ನೀವೊಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿಕೊಟ್ಟಿದ್ದೀರಿ. ಆಮೇಲೆ ನಾನು ಒಂದು ವಿಷಯ ಹೇಳಲೇಬೇಕು, ಈ ಹಾಡನ್ನು ಬಹುಶಃ ಮೇಲ್ ಆ್ಯಂಡ್ ಫೀಮೇಲ್ ಹಾಡಿದಿದ್ರೆ ನಮ್ಗಿಷ್ಟು ಎಂಟರ್ಟೈನಿಂಗ್ ಆಗಿ ಅನಿಸ್ತಿರ್ಲಿಲ್ಲ. ಈ ಹಾಡನ್ನು ಇಬ್ಬರು ಗಂಡು ಮಕ್ಕಳೇ ಹಾಡಿದ್ರಿಂದ, ಅದರಲ್ಲೂ ನೀವಿಬ್ರು ಅದರಲ್ಲೂ ಈ ಕಿತಾಪತಿ ಗಂಡಸಿದ್ದೀವಲ್ಲ, ಕಿತಾಪತಿ ಗಂಡಸು ನೀವೊಬ್ರೆ, ಕಿತಾಪತಿ ಹೆಂಗ್ಸಿದ್ದು ಈ ಸಂಚಿಕೆದು ಅವರನ್ನು ಸೇರಿಸ್ಕೊಂಡ್ಬಿಟ್ರು ಕಿತಾಪತಿ ಗಂಡಸರು ಅಂತ. ಅವ್ರೇನು ಕಿತಾಪತಿ ಅಲ್ಲ, ಕಿತಾಪತಿ ನೀವೇ. ಅದರಲ್ಲೂ ಅವ್ರ ಜೊತೆ ನೀವು ಹಾಡಿದ್ದಕ್ಕೆ ಇಷ್ಟು ಹೊಟ್ಟೆ ಹುಣ್ಣಾಗೋಂಗೆ ನಗು ಬಂದಿದ್ದು. ಈ ಥರ ಇನ್ನೊಂದಷ್ಟು ಹಾಡುಗಳು ಬರಬೇಕು ಆ್ಯಕ್ಚುಲಿ ನಮಗೆ. ಫ್ಯಾಂಟಾಸ್ಟಿಕ್. ಈಚೆಗೆ ಹೋಗಿ ತಗೊಬರ್ತೀವಿ. ಇದೆ ಹಾಡುಗಳಿದೆ ಅಲ್ವೇನಪ್ಪ, ತುಂಬ ಹಾಡುಗಳಿದೆ. ಎಲೆ ಕೆಂಚಿತಾರೆ ಅದೆಲ್ಲ ಇದೆ. ಇನ್ನೂ ಬೇರೆ ಬೇರೆ ಇದೇ ಥರದ್ದು ಪ್ರಶ್ನೆಗಳು ಕೇಳೋದು. ಗೋವಿಂದರಾಜು ಅಲ್ಲ, ಕುಂಜರದ ಗೊಂಬೆ ಕೇಳೆ ಆ ಥರದ್ದು ಇನ್ನೂ ಒಂದು ಹಾಡಿದೆ. ಕೆರೆ ಕಟ್ಟೆಗೆ ಹೋದಾಗ ಅಲ್ಲಿ ಏಡಿಕಾಯಿ ಹಿಡ್ಕೊಂಬರೋದು, ಈ ಥರದ್ದೆಲ್ಲ ಏನು ಮಾಡೋಕ್ಕೋಗಿದೆ. ಈ ಥರದ್ದು ತುಂಬ ಹಾಡುಗಳಿದೆ ಜನಪದದಲ್ಲಿ. ಬಟ್ ಒಳ್ಳೆ ಹಾಡನ್ನು ಆಯ್ಕೆ ಮಾಡಿ ಒಂಥರ ಒಂದೇ ಶೈಲಿ ಇದ್ದರೂ ಕೂಡ ಅದು ಆಗ ಮರೆಸ್ಬಿಡ್ತು ಅದನ್ನು. ಆ ಟ್ಯೂನಿಂಗ್ ಇದೆಲ್ಲ ಮರೆಸ್ಬಿಡ್ತು. ಇಡೀ ನಿಮ್ಮ ಅಭಿನಯ ಇದು ಎಲ್ಲವೂ ಸೇರಿ ಒಂದು ಒಳ್ಳೆ ರಸಕವಳ ಆಯಿತು. ಒಳ್ಳೆಯದಾಗಲಿ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸರ್. ಓಕೆ, ವೇಮ್ಗಲ್ ಸರ್. ನಾನು ಮೇಡಮ್ ಕೇಳ್ತಾ ಇದ್ದೆ, ಮೇಡಮ್ ಒಂದು ಫೀಮೇಲ್ ವಾಯ್ಸ್ ಇದ್ದರೆ ಚೆನ್ನಾಗಿರ್ತೈತೇನೋ ಈ ಹಾಡಿಗೆ ಅಂತ. ಇನ್ನು ಹಾಡು ಪ್ರಾರಂಭಕ್ಕಿಂತ ಮುಂಚೆ ಆದರೂ ಪರವಾಗಿಲ್ಲ, ನೋಡೋಣ ಹೇಗೆ ಆಡ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು. ಆದರೆ ಹುಡುಗಿಗಿಂತ ಹೆಚ್ಚಿಗೆ ನಿನ್ನೆ ನಟನೆ ಚೆನ್ನಾಗಿತ್ತು ನಿಂದೆ. ಒಳ್ಳೆ ಹಾಡೋದು. ಅಲ್ಲ ಸರ್, ಒಂದ್ಸಲಿ ಹುಡುಗಿ ಥರ ಆಡ್ಲಾ? ಹಾಡು ಹಾಡು. ನನ್ನ ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯು. ಪ್ರಾಣದ ಪದ್ಮ ಪುರುಷ. ನನ್ನ ತಮ್ಮ ತುಂಬಾ ಚೆನ್ನಾಗಿ ಆಡ್ತಾನೆ. ಅದೇನೆ, ತುಂಬಾ ಚೆನ್ನಾಗಿ ಆಡ್ತಾನೆ ನನ್ನ ತಮ್ಮ ಫೀಮೇಲ್ ವಾಯ್ಸಲ್ಲಿ. ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪು ಕುಯ್ಯಲೋದೆ, ಕೆರೆಯೊಳಗೆ ಬಳ್ಳೆ ಸೊಪ್ಪು ಕುಯ್ಯಲೋದೆ. ತಪ್ಪಿಸ್ಕೊಂಡಂಗೆ ಆಡ್ಬೇಕು ಸರ್. ನಿಮ್ಮ ಎಕ್ಸ್ಪ್ರೆಷನ್ಸ್ ನೀವು ಅದನ್ನ ಮಿಸ್ ಮಾಡ್ಕೊತಾ ಇದ್ದೀರಾ. ಆ ಕಡೆ ನೋಡಿ, ಆ ಕಡೆ ನೋಡಿ. ಅಂದರೆ ಅದು ಇನ್ನೂ ಭಾವನೆಗಳು ಕೊಟ್ಟು ನೀವು ಚೆನ್ನಾಗಿ ಆಡಿದೆ. ಮತ್ತು ಎಕ್ಸ್ಟ್ರಾ ಅದೇ ನಾವು ಈ ಹಾಡನ್ನು ಸುಮಾರು ಸರ್ ಕೇಳಿದ್ದೀವಿ. ಬಟ್ ಮಧ್ಯೆ ಮಧ್ಯೆ ವಿಶೇಷವಾದ ಮಾತುಗಳೊಂದಿಗೆ ನೀನು ಇನ್ನೂ ಅದಕ್ಕೆ ಒಂದು ರೀತಿ ಕಳೆ ಕಟ್ಟಿದೀಯ ಈ ಹಾಡನ್ನ. ನಿಮ್ಮಿಬ್ಬರು ಜೋಡಿ ಚೆನ್ನಾಗಿತ್ತು ಹಾಡು. ಒಟ್ಟಿನಲ್ಲಿ ನಾವಂತೂ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಎಂಜಾಯ್ ಮಾಡ್ತಾರೆ ಅನ್ನೋ ಭಾವನೆ ನಂದು. ಒಳ್ಳೆಯದಾಗಲಿ ನಿಮ್ಮಿಬ್ಬರಿಗೂ. ಸೊ ನಿಮ್ಮಿಬ್ಬರಲ್ಲಿ ಓಕೆ, ನಾನು ಬಿಕಾಸ್ ನಾನು ತುಂಬ ಸೀರಿಯಸ್ಸು, ಅದಕ್ಕೆ ನಾನು ಮೇಲ್ ವರ್ಷನ್ ಹಾಡ್ತೀನಿ, ಫೀಮೇಲ್ ವರ್ಷನ್ ನೀ ಹಾಡಿ ಅಂತ ಯಾರು ಡಿಸೈಡ್ ಮಾಡಿದ್ದು? ನೀನೇ ಡಿಸೈಡ್ ಮಾಡಿದೆ. ಯಾಕಂದ್ರೆ ನಾನು ಸಾಹಿತ್ಯ ಮರ್ತೋಗ್ಬಿಡ್ತೀನಿ, ನೀನು ಎತ್ಕೊಡಪ್ಪ, ಅದಕ್ಕೆ ನಾನು ಸ್ಮೆಲ್ಲು ಜೊತೆ ಸೋರ್ಸ್ಕೊಂತೀನಿ ಅಂದೆ. ಓ ಹಾಗೆ, ಏನೋ ಹೆಂಡತಿ ಪೊರ್ಕೆ ಏನೋ ಹೇಳ್ತಾ ಇದ್ದೆ. ಅದೇ ನಾನು ಮನೇಲಿ ಹಂಗಂದೆ, ಸೀರೆ ಉಟ್ಕೊಂಡೋಗ್ಬಿಡ್ಲ, ಸೀರೆ ತಗೊಂಡೋಗಲ್ಲ ಉಟ್ಕೊಂಡ್ಬಿಡ್ಲ, ಈ ಥರ ಸಾಂಗ್ ಐತೆ ಅಂದೆ. ನನ್ನ ಹೆಂಡ್ರು ಪರ್ಕೆ ತಗೊಂಡ್ಲು, ನಾನು ಭಯ ಬಿದ್ದು ಯಾಕೋ ಒಡೆಕ್ ಬತ್ತಾಳಂತ ಸೈಡ್ಗೆ ಹೋದೆ, ಅವಳು ಕಸ ಗುಡ್ಸ್ಕೊಂಡು ಹೋದ್ಲಂತ. ಈ ಸೀರೆ ಎಲ್ಲ ಉಟ್ಕೊಂಡು ಬರ್ದೇ ಇದ್ರು ನೀನ್ ಒಳಗಡೆ ಒಂದು ಕಲೆ ಇಲ್ಲ, ಇವಾಗ ಅನ್ಸ್ತಾ ಇತ್ತು ಉಟ್ಕೊಂಡ್ ಬರ್ಬೇಕಾಗಿತ್ತು ಅಂತ. ಇನ್ನೂ ಚಂದ ಕಾಣಿಸ್ತಿತ್ತು. ಅದೇ ಇಲ್ಲಿ ಯಾರು ಇರ್ತಾ ಇರ್ಲಿಲ್ಲ. ಆಮೇಲೆ ಆಮೇಲೆ ಇವರು ಅಣ್ಣ ತಬ್ಲಾ ಬಿಟ್ಬಿಟ್ಟು ಹೋಗಿ ಒಬ್ಬೊಬ್ರನ್ನ ಎತ್ತೆತ್ತಲ್ಲಿ ಕುಂಡಿಸ್ಬೇಕಾಗಿತ್ತು. ಹಾಗೆ ವಿಶ್ವ ಅಂತೂ ಫುಲ್ ಸ್ಟೂಡಿಯಸ್ ಆಗಿ ಒಂದು ಹಸ್ಬೆಂಡ್ ಮೆಟೀರಿಯಲ್ ಥರನೇ ಫುಲ್ ಇವರು ಅದೇ ಪರಕಾಯ ಪ್ರವೇಶನೇ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಗೂಫಿ ಇದೆಲ್ಲ, ಇದು ಸ್ಟೇಜ್ ಮುಗ್ದೋಯ್ತಿದ್ದಾದ್ಮೇಲೆ ಆಯ್ತಾ. ಆ್ಯಕ್ಚುಲಿ ವಿಶ್ವ ತುಂಬ ಟ್ಯಾಲೆಂಟೆಡ್ ಅಂತ ನಮ್ಗೆಲ್ರಿಗೂ ಗೊತ್ತು. ಗಾನ ಸಿಂಚನ ಜನಮನದ ಪದಪಯಣ ಇದು ನಮ್ಮ ಶೀರ್ಷಿಕೆ, ಈ ನಮ್ಮ ಶೋನ ಶೀರ್ಷಿಕೆ. ಅದಕ್ಕೆ ಒಂದೊಂದು ಪದಕ್ಕೂ ಅಂದರೆ ಗಾನ ಸಿಂಚನಗೆ ಅದು ಆಬ್ರಿವೇಷನ್ ಕೊಟ್ಕೊಂಡು ಹೋಗಿದ್ದಾರೆ ಕನ್ನಡದಲ್ಲಿ. ಹೇಳಿ ವಿಶ್ವ. ಗಾಯನ ಎಂಬ ನದಿಯಲ್ಲಿ ಸಿಂಗಾರಗೊಂಡು ಚೆಲುವಿನಲ್ಲಿ ನಲಿದಾಡುತ್ತಾ ಜನಪದ ಶೈಲಿಯ ನವಭಾವದಲ್ಲಿ ಮಮತೆಯ ಸವಿಯ ನಗೆಯನ್ನು ಬೀರಿ ದಣಿವರಿಯದ ಪದಗಳ ಸಂತೆಯಲ್ಲಿ ದನಿಯ ಏರಿಳಿತ ಮಾಡಿ ಪಯಣದ ಹಾದಿಯ ಯಶಸ್ಸಿನ ಶಿಖರಕ್ಕೆ ನಾ ಕಾರದ ಗಂಟೆಯ ನಾದವ ಮೀಟುವ ನನ್ನ ಗಾನ ಸಿಂಚನ ಬಳಗಕ್ಕೆ ನಮಸ್ಕಾರ. ಮೇಡಮ್, ಅದು ನಾ ಕಾರದ ಗಂಟೆ ಅಂತಂದರೆ ಅದು ಕಂಚಿನ ಕಂಠದ ಅಂತ. ಅಮೇಜಿಂಗ್ ವಿಶ್ವ, ಥ್ಯಾಂಕ್ ಯು ಸೋ ಮಚ್.
ಎಷ್ಟೊಂದು ಟ್ಯಾಲೆಂಟು, ಒಂದೊಂದೇ ಬತ್ತಳಿಕೆಯಿಂದ ಬರ್ತಾ ಇದೆ ಬಾಣಗಳು. ಅವ್ರು ಬರ್ದಿದ್ದು ಅನ್ಕೊಂಡ್ರ, ನಾನ್ ಬರ್ದಿದ್ದು ಹಾ. ರಾತ್ರಿ ಇಲ್ಲಿ ತಗೊಂಡೋಗಿ ಅವ್ರಿಗೆ ಕೊಟ್ಟದೆ. ಓಹೋ, ಹೌದಾ ಕೆಸ್ತೂರಮ್ಮ? ಇಲ್ಲಿ ತಗೊಂಡೋಗಿ ಅವ್ರಿಗೆ ಕೊಟ್ಟದೆ. ಇವಾಗ ಬಾ ಬಾ ಆಯ್ತು ಉಣ್ಣಕ್ ಬಾ. ಹೋಗು, ಸೊಪ್ಪು ಹಿಟ್ಟು ಎಲ್ಲ ಮಾಡಿಟ್ಟಿದ್ದಾರೆ.